श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखापितः गुरुश्च मध्वनामा मे वरदोऽस्तु निरन्तरम् वाणिते करवण्यम्ब चरणोरति सर्वदा मद्वाक्यसरणीर्भूयात् श्रीमदाचार्यभावगान् समाश्रयेत् गुरुं भक्त्या महाविश्वासपूर्वकम् निक्षिपे सर्वभारांश्च गुरो ಶ್ರೀಪಾದಪಂಕಜೇ. ನವರಾತ್ರಿಯ ಪರ್ವಕಾಲದಲ್ಲಿ ನಾವೆಲ್ಲ ಇರುವಂಥದ್ದು. ನವರಾತ್ರಿಯ ವೈಶಿಷ್ಟ್ಯತೆ ಅಪೂರ್ವವಾಗಿರುವಂಥದ್ದು. ಈ ನವರಾತ್ರಿಯಲ್ಲಿ ವಿಶೇಷವಾಗಿ ವೇದವ್ಯಾಸ ದೇವರ ಪೂಜೆ ಅಥವಾ ಪುಸ್ತಕ ಪೂಜೆ ಅಥವಾ ಸರಸ್ವತಿ ಪೂಜಾ ಅಂತ ಹೇಳಿ ಬಹಳ ಪ್ರಖ್ಯಾತವಾಗಿರುವಂಥದ್ದು. ಮೂಲಾ ನಕ್ಷತ್ರ ಇರುವಂತಹ ದಿವಸ ಆ ಸರಸ್ವತಿ ಪೂಜೆ, ವೇದವ್ಯಾಸ ದೇವರ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ನಮಗೆ ವಿಹಿತವಾಗಿ ಹೇಳಿರುವಂಥದ್ದು. ಎಲ್ಲಾ ಸಚ್ಚಾಸ್ತ್ರ ಗ್ರಂಥಗಳನ್ನ ಇಟ್ಟು ಋಗ್ವೇದಾದಿ 4 ವೇದಗಳು, ಮಹಾಭಾರತ, ರಾಮಾಯಣ, ಪಂಚರಾತ್ರ, ಭಾಗವತಾದಿ 18 ಪುರಾಣಗಳು, ಬ್ರಹ್ಮಸೂತ್ರ, ಸರ್ವಮೂಲ ಗ್ರಂಥಗಳು, ನ್ಯಾಯಸುಧಾದಿ ಟೀಕಾ ಟಿಪ್ಪಣಿ ಗ್ರಂಥಗಳು, ಹರಿಕಥಾಮೃತ ಸಾರವೇ ಮೊದಲಾದ ಎಲ್ಲ ಗ್ರಂಥಗಳನ್ನ ಅಲಂಕಾರ ಮಾಡಿ ರೇಷ್ಮೆಯ ವಸ್ತ್ರದಲ್ಲಿ ಪಟ್ಟೆ ವಸ್ತ್ರವನ್ನ ಸುತ್ತಿ ಆ ಗ್ರಂಥದಲ್ಲಿ ಅಭಿಮಾನಿಯಾಗಿರುವಂತಹ ಭಗವಂತನನ್ನ ಮಂಟಪದಲ್ಲಿಟ್ಟು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುವಂಥದ್ದು ಪರಂಪರೆಯಿಂದ ಬಂದಿರುವಂಥದ್ದು. ಅದನ್ನ ವ್ಯಾಸ ಪೂಜೆ ಅಥವಾ ಸರಸ್ವತಿ ಪೂಜೆ ಅಂತ ಕರೀತಾರೆ. ಪ್ರಾರಂಭದಲ್ಲಿ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಆದ ಮೇಲೆ ಪೀಠ ಪೂಜಾ, ಭಗವಂತನ ಅನೇಕ ರೂಪಗಳಿದ್ದಾವೆ. ಹಯಗ್ರೀವ, ಪರಶುರಾಮ, ಕಪಿಲ, ದತ್ತಾತ್ರೇಯ, ಐತರೇಯ, ಹಂಸ, ಧನ್ವಂತರಿ, ರಾಮ, ಕೃಷ್ಣ, ನರಸಿಂಹ, ಶ್ರೀನಿವಾಸ, ವೇದವ್ಯಾಸ, ನಾರಾಯಣ, ಹೀಗೆ ಅನೇಕ ರೂಪಗಳನ್ನ ಧ್ಯಾನವನ್ನ ಮಾಡಬೇಕು. ಜೊತೆಗೆ ಭಗವಂತನ ಪರಿವಾರಭೂತವಾಗಿರುವಂತಹ ಮಹಾಲಕ್ಷ್ಮೀ ದೇವಿ, ಭೂದೇವಿ, ದುರ್ಗಾದೇವಿ, ಚತುರ್ಮುಖ ಬ್ರಹ್ಮದೇವರು, ಮುಖ್ಯ ಪ್ರಾಣದೇವರು, ಜೊತೆಗೆ ಸರಸ್ವತೀ ದೇವಿ, ಭಾರತೀ ದೇವಿ, ಗರುಡದೇವರು, ಶೇಷದೇವರು, ರುದ್ರದೇವರು, ಗೌರಿ, ಜೊತೆಗೆ ಗಣಪತಿ, ಹೀಗೆ ಎಲ್ಲ ದೇವತೆಗಳನ್ನ ಅಲ್ಲಿ ಆವಾಹನೆಯನ್ನ ಮಾಡಿ ಅವಶ್ಯವಾಗಿ ಪೂಜಾ ಮಾಡಬೇಕಪ್ಪ. ಇದರ ಜೊತೆಗೆ ವೇದವ್ಯಾಸ ದೇವರ ನಾಮಾವಳಿಗಳಿಂದ ಆ ವೇದವ್ಯಾಸ ದೇವರ ಪೂಜೆಯನ್ನ ಮಾಡಬೇಕು. ಒಂದೆರಡು ಮಹತ್ವದ ಅಂಶವನ್ನ ನೋಡೋದಾದ್ರೆ, ವೇದವ್ಯಾಸ ದೇವರ ಪೂಜಾ ಜೊತೆಗೆ ಅವರ ಶಿಷ್ಯರ ಪೂಜೆಯನ್ನು ಮಾಡಬೇಕು. ಆವರಣದಲ್ಲಿ ಆ ಶಿಷ್ಯರನ್ನ ಪೂಜಾ ಮಾಡಬೇಕ. ಪ್ರಖ್ಯಾತರಾಗಿರುವಂಥವ್ರು ಇವರೆಲ್ಲ ಶಿಷ್ಯರು. ಆದರೆ ಇವರ ಮಹಿಮೆ ಏನು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಯಾರು? ಜೈಮಿನಿ, ಪ್ರಖ್ಯಾತವಾಗಿರುವಂತಹ ಹೆಸರು. ಈ ಜೈಮಿನಿ ಮುನಿ ಏನಿದ್ದಾರಲ್ಲ, ಇವರು ಯಾರು ಅಂತ ಕೇಳಿದ್ರೆ ಇಂದ್ರದೇವರಿಂದ ಆವಿಷ್ಟರಾಗಿರುವಂಥವ್ರು, ಸಾಮವೇದ ಪ್ರವರ್ತಕರಾಗಿರುವಂತಹ ಋಷಿಗಳಿವರು. ಕರ್ಮ ಮೀಮಾಂಸೆಯನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಪೈಲ, ಋಗ್ವೇದ ಪ್ರವರ್ತಕ ಮುನಿ. ಇವರಲ್ಲಿ ಶೇಷದೇವರ ಆವೇಶ, ದೈವಿ ಮೀಮಾಂಸೆಯನ್ನ ಮಧ್ಯಭಾಗದ ರಚನೆ ಇವರದೇ ಆಗಿರುವಂಥದ್ದು. ಇನ್ನು ವರುಣ ಪುತ್ರನಾಗಿರುವಂತಹ ಸುಮಂತು, ಭಾರಿ ಪ್ರಖ್ಯಾತವಾದ ಹೆಸರು, ಸುಮಂತು ಮುನಿ, ಬ್ರಹ್ಮದೇವರ ಮತ್ತು ಗರುಡದೇವರ ಆವೇಶ. ಇಷ್ಟೇ ಅಲ್ಲದೆ ಇವರು ಅಥರ್ವಾಂಗಿರಸಗಳ ಪ್ರವರ್ತಕ ಮುನಿಯಾಗಿರುವಂಥವ್ರು. ಇನ್ನು ವೈಶಂಪಾಯನ, ಬ್ರಹ್ಮದೇವರ ಆವೇಶವಾಗಿರುವಂಥದ್ದು, ಕೃಷ್ಣ ಯಜುರ್ವೇದ ಮತ್ತು ಮನುಷ್ಯರಲ್ಲಿ ಮಹಾಭಾರತಗಳ ಪ್ರವರ್ತಕವಾದ ಮುನಿ. ಇನ್ನು ಸೂರ್ಯದೇವ, ವೇದವ್ಯಾಸರ ಶಿಷ್ಯ,
ಶುಕ್ಲ ಯಜುರ್ವೇದ ಪ್ರವರ್ತಕ ಋಷಿಯಾಗಿರುವಂಥವರು. ಮನುಷ್ಯರಲ್ಲಿ ಗಂಧರ್ವರಲ್ಲಿ ವೇದಾದಿ ಪ್ರವರ್ತಕ ಮುನಿಯಾಗಿರುವಂಥವ್ರು ಯಾರು? ನಮಗೆಲ್ಲ ಗೊತ್ತು, ಭಾಗವತ ಕೇಳಿರೋರಿಗೆ ಶುಕಾಚಾರ್ಯರು. ರುದ್ರದೇವರ ಅವತಾರಭೂತರಾಗಿರುವಂಥವರು, ವಾಯುದೇವರ ಆವೇಶ. ಭಾಗವತವನ್ನ ಪರೀಕ್ಷಿತ್ರಾಜನಿಗೆ ಉಪದೇಶ ಮಾಡೋ ಮೂಲಕ ನಮಗೆಲ್ಲರಿಗೂ ಕರುಣಿಸಿರುವಂತಹ ಮಹಾಜ್ಞಾನಿಗಳು. ಇನ್ನು ನಾರದರು ವೇದವ್ಯಾಸ ದೇವರ ಅತ್ಯಂತ ಪ್ರೀತಿಪಾತ್ರರಾಗಿರುವಂಥವರು. ಇವರಲ್ಲಿ ನಾರದ ನಾಮಕನಾಗಿರುವಂತಹ ಭಗವಂತನ ವಿಭೂತಿ ರೂಪ ಇದೆ. ದೇವರ್ಷೀಣಾಂಚ ನಾರದ, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರುವಂತಹ ಮಾತು. ಬ್ರಹ್ಮದೇವರ ಪುತ್ರರು, ವಾಯುದೇವರ ಶಿಷ್ಯರು, ಇದೇ ಇವರ ಪ್ರಖ್ಯಾತವಾಗಿರುವಂಥದ್ದು. ಇಷ್ಟೇ ಅಲ್ಲದೆ ವೇದವ್ಯಾಸ ದೇವರ ರೋಮಹರ್ಷಣದಿಂದ ಬಂದಿರುವಂತಹ ಸೂತ ಪುರಾಣಿಕರು, ರೋಮಹರ್ಷಣ ಅಂತ ಅವರನ್ನು ಕರೀತಾರೆ. ಎಲ್ಲ ಭಾರತ, ಸಕಲ ಪುರಾಣಗಳು, ರಾಮಾಯಣ, ಪಂಚರಾತ್ರ ಎಲ್ಲವೂ ಇವರಿಂದಲೇ ಬಂದಿರುವಂಥದ್ದು. ಹೀಗೆ ನಾವು ವೇದವ್ಯಾಸ ದೇವರನ್ನ ಪೂಜಾ ಮಾಡೋದ್ರ ಜೊತೆಗೆ ಎಲ್ಲ ದೇವತೆಗಳು, ಜೊತೆಗೆ ಅವರ ಶಿಷ್ಯರಾಗಿರುವಂಥವ್ರು, ಎಷ್ಟೋ ಜನಕ್ಕೆ ಇವರ ಮಹಿಮೆನೆ ಗೊತ್ತಿಲ್ಲ, ಅವರನ್ನೆಲ್ಲ ಪೂಜಾ ಮಾಡಬೇಕು ಅಂತಾರೆ. ಆ ದಿಕ್ಕನ್ನು ಹೇಳಿದ್ದಾರೆ. ಪೂರ್ವಸ್ಯಾಂ ಶಕ್ರಾವಿಷ್ಟ ಸಾಮವೇದ ಪ್ರವರ್ತಕ ಕರ್ಮ ಮೀಮಾಂಸಾ ನಿರ್ಮಾತೃ ಜೈಮನಿ ಶೇಷಾವಿಷ್ಟ ಋಕ್ ಪ್ರವರ್ತಕ ದೈವಿ ಮೀಮಾಂಸಾ ಸಂದೋಹ ಕರ್ತೃ ಪೈಲಾಭ್ಯಾಂ ನಮಃ. ಹೀಗೆ ಎಲ್ಲ ಮಂತ್ರಗಳಿಂದ ಪೂರ್ವದಲ್ಲಿ, ದಕ್ಷಿಣದಲ್ಲಿ ಮತ್ತು ಪಶ್ಚಿಮದಲ್ಲಿ, ಉತ್ತರದಲ್ಲಿ ಹೀಗೆಲ್ಲರನ್ನು ಪೂಜಾ ಮಾಡಿ ಕೊನೆಗೆ ಆಗ್ನೇಯೇ ಜ್ಞಾನಯೋಗ ಶಾಸ್ತ್ರ ಪ್ರವರ್ತಕ ಸನತ್ಕುಮಾರಾದಿಭ್ಯೋ ನಮಃ. ಸನತ್ಕುಮಾರರನ್ನ ಅವಶ್ಯವಾಗಿ ಪೂಜಾ ಮಾಡಬೇಕು. ವಾಮೆ ಎಡಭಾಗದಲ್ಲಿ ಕರ್ಮಯೋಗ ಪ್ರವರ್ತಕ ಭೃಗ್ವಾದಿಭ್ಯೋ ನಮಃ. ಭೃಗು ಋಷಿಗಳನ್ನ ಅವಶ್ಯವಾಗಿ ಪೂಜಾ ಮಾಡಬೇಕು. ಜೊತೆಗೆ ದಕ್ಷಿಣದಲ್ಲಿ ಸರ್ವ ಪುರಾಣಗಳಿಗೆ ಅಭಿಮಾನಿಯಾಗಿರುವಂತಹ ಶೇಷದೇವರು. ನಾವು ಪುರಾಣ ಹೇಳ್ತಾರೆ ಮತ್ತು ಕೇಳ್ತಾರೆ, ಅದಕ್ಕೆ ಅಭಿಮಾನಿ ಯಾರು ಅಂತ ಕೇಳಿದ್ರೆ ಶೇಷದೇವರು. ಇನ್ನು ಪಶ್ಚಿಮದಲ್ಲಿ ಸರ್ವ ವೇದಾಭಿಮಾನಿ ಗರುಡ ದೇವರಿರ್ತಾರೆ, ಅವರನ್ನು ಪೂಜಾ ಮಾಡಬೇಕು. ಉತ್ತರದಲ್ಲಿ ಬೃಹಸ್ಪತಿಗಳು, ಇಂದ್ರ ಶೇಷೆಯವರ ಮಧ್ಯೆ ವಾಯವೇ ನಮಃ, ವಾಯುದೇವರನ್ನು ಪೂಜಾ ಮಾಡಬೇಕು. ನಾನೀಗ ಹೇಳದ ಹಾಗೆ ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ವಾಯುವ್ಯ, ಮಾರುತ್ಯ, ಕೌಬೇರ್ಯ ಮತ್ತು ಐಶಾನ 8 ದಿಕ್ಕುಗಳಿದ್ದಾವೆ. ಕ್ರಮವಾಗಿ ಎಲ್ಲರನ್ನ ಪೂಜಾ ಮಾಡಬೇಕಪ್ಪ. ಈ ಎಲ್ಲ ಮುನಿಗಳನ್ನ ಜೈಮನಿ ಬಾದರಯೇ ಪೈಲ ಶುಕಾಭ್ಯಾಂ ನಮಃ, ಆಶ್ಮರತ್ಯಾಯ ನಮಃ, ಸುಮಂತು ನಾರದಾಭ್ಯಾಂ ನಮಃ. ಹೀಗೆ ಎಲ್ಲ ಋಷಿ ಮುನಿಗಳನ್ನ ಆ ಗ್ರಂಥದಲ್ಲಿ ಆವಾಹನೆಯನ್ನ ಮಾಡಿ ಪೂಜಾ ನೈವೇದ್ಯವನ್ನ ಮಾಡುವಂಥದ್ದು ಅತ್ಯಂತ ಅವಶ್ಯಕ. 4 ದಿವಸಗಳ ಪರ್ಯಂತರವಾಗಿ ಆ ಪೂಜಾ ಮಾಡೋದ್ರ ಜೊತೆಗೆ ಶ್ರೀ ಸೂಕ್ತ, ರಾತ್ರಿ ಸೂಕ್ತ, ಸರಸ್ವತಿ ಸೂಕ್ತ ಈ ಎಲ್ಲ ಪಾರಾಯಣಗಳನ್ನು ಮಾಡುವಂಥದ್ದು ಭಾರಿ ವಿಶೇಷ. ಮೊದಲನೇ ದಿವಸ ಆವಾಹನೆ, 2ನೇ ದಿವಸ ಪೂಜಾ, 4ನೇ ದಿವಸ ನೈವೇದ್ಯ ಹಾಗೂ ಶ್ರವಣ ನಕ್ಷತ್ರ ಇರೋ ದಿವಸ ಕೊನೆ ದಿವಸ ವಿಸರ್ಜನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ದಶಮಿಯಂದು ಆ ಶ್ರವಣ ನಕ್ಷತ್ರ ಬರ್ತದೆ. ಅವತ್ತು ವಿಸರ್ಜನೆಯನ್ನ ಮಾಡಿ ಶಾಂತಿ ಪಾಠ ಪೂರ್ವಕವಾಗಿ ವಿಶೇಷವಾಗಿ ಬುದ್ಧ ಜಯಂತಿ, ಮಧ್ವ ಜಯಂತಿಗಳನ್ನ ಆಚರಣೆಯನ್ನ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಬುದ್ಧ ರೂಪ ಸಾಕ್ಷಾತ್ ಭಗವಂತ ಜ್ಞಾನವನ್ನ ಹೇಳಲಿಕ್ಕೆ ಹೊರಟಿರುವಂತಹ ರೂಪ. ಜ್ಞಾನದಾಯಕವಾಗಿರುವಂತಹ ಮಧ್ವಾಚಾರ್ಯರು ತತ್ವಜ್ಞಾನವನ್ನ ಪ್ರಸಾರ ಮಾಡಲಿಕ್ಕೆ ಅವತಾರ ಮಾಡಿರುವಂತಹ ಪರಮ ಮಂಗಲಕರವಾದ ದಿವಸ ಅದು ವಿಜಯದಶಮಿ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು. ಇನ್ನು ಹರಿವಂಶದಲ್ಲಿ ಈ ಸರಸ್ವತಿ ಪೂಜಾ ಕಥೆಯನ್ನ ಹೇಳಿದ್ದಾರೆ. ಹರಿವಂಶೇ ಶೇಷಧರ್ಮೇ ಅನ್ನೋಲ್ಲಿ ಬಹಳ ವಿಸ್ತಾರವಾಗಿ ಬರುವಂಥದ್ದು. ಭೀಷ್ಮಾಚಾರ್ಯರು ಹೇಳಿಕ್ ಪ್ರಾರಂಭ ಮಾಡ್ತಾರೆ. ಇಮಾಂ ವಿದ್ಯಾಂ ಶೃಣುಶ್ವಾದ್ಯ ಲೋಕವಂದ್ಯೋಸಿ ಮೇನಘ. ನೀನ್ ಕೇಳ್ತಾ ಇದ್ದೀಯಲ್ಲಪ್ಪ, ಹೇಳ್ತೀನಿ ಕೇಳು ಧರ್ಮರಾಜ. ವಿದ್ಯಾದೇವತೆ ಅಂತ ಪ್ರಖ್ಯಾತಳಾಗಿರುವಂಥವಳು ಸರಸ್ವತಿ ದೇವಿ ಮತ್ತು ಭಾರತೀ ದೇವಿ. ಅವಳನ್ನ ಯಾರು ಪೂಜಾ ಮಾಡ್ತಾರೋ ಅವ್ರಿಗೇನಾಗತ್ತೆ? ರಾಜ್ಯ ಲಾಭಕರಂ ತಾತ ಸರ್ವತ್ರ ಸುಖದಂ ಶುಭಂ. ಯಾರು ಈ ಸರಸ್ವತಿಯನ್ನ ಪೂಜಾ ಮಾಡ್ತಾರೋ ಅವರಿಗೆ ರಾಜ್ಯ, ಸಂಪತ್ತು, ಸುಖ, ಮಂಗಲ ಎಲ್ಲವೂ ದೊರೀತಾ ಇದೆ. ಅಷ್ಟೇ ಅಲ್ಲ, ಗಜಾಶ್ವರಥ ವಸ್ತ್ರಾದಿ ಅಲಂಕೃತ್ಯ ಶುಭೇ ದಿನೇ.
ವಿಶೇಷವಾಗಿ ಅವತ್ತು ಎಲ್ಲವೂ ಪ್ರಾಪ್ತಿಯಾಗತ್ತವ. ನವರಾತ್ರಿ ನವರಾತ್ರಿ ಅಂತ ಹೇಳಿ ಅದನ್ನ ಕರೀತಾರೆ. 9 ದಿವಸಗಳ ಕಾಲ ಪರ್ಯಂತರವಾಗಿ, ನನ್ನ ಮಾತಲ್ಲ, ಓದ್ಬಿಡ್ತೀನಿ. ತತ್ರ ಪ್ರಿಯಂ ಸರ್ವದೇವಾನಾಂ ನವರಾತ್ರ ಫಲಂ ಶುಭಂ. ಹರಿವಂಶದಲ್ಲಿ ಬಂದಿರುವಂತಹ ಮಾತಿದು. 9 ದಿವಸಗಳ ಪರ್ಯಂತರವಾಗಿ ನವರಾತ್ರಿ ಅಂತ ಕರೀತಾರೆ. ಯಾಕೆ ಕರೀತಾರೆ ನವರಾತ್ರಿ ಅಂತ? ದಶಮಿಯ ತನಕ ಇರೋದಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ನವ ಅಂದ್ರೆ 9 ವಿಧವಾದ ಭಕ್ತಿಯನ್ನ ಕೊಡುವಂಥದ್ದು ನವರಾತ್ರಿ. ಅಷ್ಟು ಭಕ್ತಿಯಿಂದ ಆ ಭಗವಂತನನ್ನ ಅರ್ಚನೆ ಮಾಡಬೇಕು. ಶ್ರೀನಿವಾಸ ಕಲ್ಯಾಣವನ್ನ ಹೇಳ್ತಾರೆ ಈ 9 ದಿವಸಗಳ ಪರ್ಯಂತರವಾಗಿ. ಅದರಲ್ಲೂ ಆ ಸರಸ್ವತಿ ಪೂಜಾ ಮಾಡುವಂಥದ್ದು ಬಹಳ ಶ್ರೇಷ್ಠವಾದದ್ದು. ವೇದವ್ಯಾಸ ದೇವರ ಪೂಜೆಯನ್ನ ಮಾಡಬೇಕು. ಅದನ್ನಿಲ್ಲಿ ಹೇಳ್ತಾರೆ. ಕಲ್ಪೋಕ್ತವಾಗಿರುವಂತಹ ಹೋಮಾದಿಗಳನ್ನ ಮಾಡಿ, ಕಲ್ಪೋಕ್ತ ಹೋಮ ಕರ್ಮಾದಿ ಕೃತ್ವಾ ಚಾಂತೆ ಪಠೇದಿಮಂ. ಈ ಕಥೆಯನ್ನ ಶ್ರವಣ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಧರ್ಮರಾಜನಿಗೆ ಭೀಷ್ಮಾಚಾರ್ಯರು ಉಪದೇಶವನ್ನ ಮಾಡಿರುವಂಥದ್ದು. ಯಾರು ಈ ಕಥೆಯನ್ನ ಕೇಳ್ತಾರೋ, ಶೃಣುತ್ವಾಂ ಆಯುರ್ ಆರೋಗ್ಯಂ ಸರ್ವ ಸಂಪತ್ಕರಂ ಶುಭಂ. ಯಾರು ಈ ಕಥೆಯನ್ನ ಶ್ರವಣ ಮಾಡ್ತಾರೋ ನವರಾತ್ರಿಯ ಸಂದರ್ಭದಲ್ಲಿ ಸರಸ್ವತಿ ಪೂಜಾ ಕಥೆಯನ್ನ, ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನಪ್ಪ. ಅದರಲ್ಲೂ ವಾಕ್ಸಿದ್ಧಿರ್ ಬಹುಪುತ್ರಾಶ್ಚ ಭಾರತ್ಯಾಸ್ತು ಪ್ರಸಾದತಃ. ಭಾರತೀ ದೇವಿ ವಾಕ್, ಮಾತಿಗೆ ಅಭಿಮಾನಿ ದೇವತೆಯಾಗಿರುವಂಥವಳು. ಸ್ಪಷ್ಟವಾದ, ಸುಲಲಿತವಾದ, ಸ್ವಚ್ಛವಾದ ಮಾತು ನಮ್ಮ ಬಾಯಿಂದ ಹೊರಗೆ ಬರಬೇಕು ಅಂದ್ರೆ ಆ ವಾಕ್ ಸಿದ್ಧಿ ಬೇಕು. ಆ ವಾಕ್ ಸಿದ್ಧಿಯನ್ನ ಕೊಡುವಂಥವಳು ಆ ಸರಸ್ವತೀ ದೇವಿ. ಸಂತಾನವನ್ನ, ವಾಕ್ ಸಿದ್ಧಿಯನ್ನ ಸರಸ್ವತೀ ದೇವಿ ಅನುಗ್ರಹವನ್ನ ಮಾಡಿ ಕೊಡ್ತಾಳಪ್ಪ. ಅದಕ್ಕೋಸ್ಕರವಾಗಿ ನಿಂಗೆ ಉಪದೇಶ ಮಾಡ್ತಾ ಇದ್ದೀನಿ, ಅವಶ್ಯವಾಗಿ ಮಾಡಬೇಕು. ಮತ್ ಹೆಂಗ್ ಪೂಜಾ ಮಾಡ್ಬೇಕು ಅವಳನ್ನ ಅಂತ ಕೇಳಿದಾಗ, ಕಸ್ಮಿನ್ ಕಾಲೇ ಮಹಾದೇವಿ ಪೂಜ್ಯ ಪುಸ್ತಕಧಾರಿಣಿ. ಪುಸ್ತಕದಲ್ಲಿ ಅಭಿಮಾನಿ ಅಂತ ನೀವು ಹೇಳ್ತಾ ಇದ್ದೀರಿ, ಮತ್ತೆ ವಿದ್ಯಾಮೂರ್ತಿ, ಅವಳು ವಿದ್ಯಾಮೂರ್ತಿ ಅಂತ ಅನಿಸ್ಕೊಂಡಿದ್ದಾಳೆ. ಅವಳನ್ನು ಪೂಜಾ ಮಾಡೋದು ಹೇಗೆ? ತ್ವಂ ಶುಭಂ ವಿಧಿಂ, ಆ ವಿಧಿವಿಧಾನವನ್ನ ತಿಳಿಸಿ ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಅಥೋ ವದಾಮಿ ವೈ ದೇವ್ಯಾಹ ಪೂಜಾಂ ಸರ್ವ ಸಂವೃತ್ತಿದಾಂ. ಆಯ್ತಪ್ಪ, ನೀ ಕೇಳ್ತಾ ಇದ್ದೀಯಲ್ಲ, ಹೇಳ್ತೀನಿ ಕೇಳು. ಬಹಳ ವಿಶೇಷವಾಗಿರುವಂತಹ ಪೂಜಾ ವಿಧಾನ ಇದೆ, ಅವಶ್ಯವಾಗಿ ಮಾಡಬೇಕು. ಯಾವತ್ತು ಮಾಡಬೇಕಿದನ್ನ? ಪ್ರಾಪ್ತೆ ಆಶ್ವಯುಜೆ ಮಾಸೆ ಶುಕ್ಲ ಪಕ್ಷೆ ಸಮುದ್ಧವ ಯಾ ತಿಥಿರ್ ನವಮಿ ಪ್ರೋಕ್ತ ಸಾ ಮಹಾನವಮಿ ಸ್ಮೃತ. ನೋಡಪ್ಪ, ಹೇಳ್ತೀನಿ ಕೇಳು. ಆಶ್ವೀಜ ಮಾಸದಲ್ಲಿ ನವರಾತ್ರಿ ಅಂತ ಪ್ರಖ್ಯಾತವಾಗಿರುವಂಥದ್ದು. ಆ ದಿವಸ ಈ ಸರಸ್ವತಿ ಪೂಜೆಯನ್ನ ಮಾಡಬೇಕು. ನಕ್ಷತ್ರ ಕೊಟ್ಟಿರ್ತಾರೆ, ಮೂಲಾ ನಕ್ಷತ್ರದಲ್ಲಿ ನಾನು ಈಗ ಹೇಳದ ಹಾಗೆ ಅವತ್ತು ಆವಾಹನೆ ಮಾಡಿ ಮರದಿವಸ ಪೂಜೆಯನ್ನ ಮಾಡುವಂಥದ್ದು. ಅದರಲ್ಲೂ ಉಷಾಃ ಕಾಲದಲ್ಲಿ ಎದ್ದು ಪೂಜಾ ಮಾಡೋದು ಅಂದ್ರೆ ಯಾವಾಗ ಮಾಡಬೇಕು ಅಂತ ಕೇಳಿದ್ರೆ, ಉಷಾಃ ಕಾಲದಲ್ಲಿ ಎದ್ದು, ಬೆಳಗ್ಗೆ ಬೇಗ ಎದ್ದು ಆ ದೇವಿಯನ್ನ ಪೂಜಾ ಮಾಡಬೇಕು. ವೇದ ಮಂತ್ರಗಳಿಂದ ಪೂಜಾ ಮಾಡಬೇಕು. ಮೇಧಾ ದೇವಿ ಜುಷಮಾನ ಆಗಾತ್ ವಿಶ್ವಾಚಿ ಭದ್ರ ಸುಮನಸ್ಯಮಾನ. ವೇದ ಮಂತ್ರ ಹೇಳ್ತದೆ. ಆ ವೇದ ಮಂತ್ರದಿಂದ ಆ ಸರಸ್ವತೀ ದೇವಿಯನ್ನ ಅವಶ್ಯವಾಗಿ ಪೂಜಾ ಮಾಡಬೇಕವ. ನಾನಾ ವಿಧವಾದ ಆಭರಣಗಳಿಂದ ಕೂಡಿರುವಂತಹ ಆ ಸರಸ್ವತೀ ದೇವಿಯನ್ನ ಪುಸ್ತಕದಲ್ಲಿ ಆವಾಹನೆಯನ್ನ ಮಾಡಿ, ಭಾರತೀ ದೇವಿಯನ್ನ, ಮೇಧಾದೇವಿ ಅನ್ನುವಂತಹ ಯಜುರ್ವೇದ ಮಹಾನಾರಾಯಣ ಉಪನಿಷತ್ತಿಗೆ ಬರುವಂತಹ ಸರಸ್ವತೀ ದೇವಿ ಮಂತ್ರಗಳಿಂದ, ಗಂಧ ಧೂಪ ದೀಪ ನೈವೇದ್ಯದಿಂದ ಅವಶ್ಯವಾಗಿ ಪೂಜಾ ಮಾಡಬೇಕು. ಗಂಧ ಧೂಪಾದಿ ಮಾಲ್ಯೈಶ್ಚ ಅರ್ಚಯೇತ್ ಪ್ರಯತೇಂದ್ರಿಯೈಹಿ. ಅವಶ್ಯವಾಗಿ ಪೂಜಾ ಮಾಡಬೇಕಪ್ಪ ಅಂತಾರೆ. ಪ್ರತಿ ರುಕ್ಕುಗಳಿಂದ ಹೋಮವನ್ನ ಮಾಡಬೇಕು. ಯಜ್ಞಶಾಲೆಯಲ್ಲಾದ್ರೆ ಅವಶ್ಯವಾಗಿ ಮಾಡಬೇಕು ಅಂತಾರೆ. ನಂತರ ಹೋಮ ಆದ್ಮೇಲೆ ನೈವೇದ್ಯ ಮಾಡಬೇಕು. ಆ ಶೇಷವನ್ನ ಎಲ್ಲರಿಗೂ ಬಡಿಸಬೇಕು. ಬ್ರಾಹ್ಮಣ ಭೋಜನ ಮಾಡಿಸಬೇಕು. ಗೋಗ್ರಾಸವನ್ನ ಕೊಡಬೇಕು. ನಂತರ ವಿಶೇಷವಾಗಿ ನವಮಿ ದಿವಸ ಪೂಜಾ ಮಾಡ್ತಾ ಬಂದಾಗ, ನವಮಿ ದಿವಸ ಎಲ್ಲ ಮನೆಯಲ್ಲಿರುವಂತಹ ಆಯುಧಗಳು, ರಥಗಳು, ಅವಕ್ಕೆಲ್ಲ ಪೂಜಾ ಮಾಡಬೇಕು ಅಂತಾರೆ. ಎಷ್ಟಂತ ಹೇಳ್ತಾರೆ ನೋಡಿ. ಆಯುಧ ಸ್ಯಂತನಾದ್ ವಾಹನಾನ್ ಯಾನಿ ಯಾನಾನಿ ವಿವಿಧಾನಿ ಚ ಅರ್ಚಗೆ ಆತ್ಮರಕ್ಷಾರ್ಥಂ. ಆಯುಧಗಳ ಪೂಜೆ ಯಾಕೆ ಅಂದ್ರೆ ಅಲ್ಲೂ ಭಗವಂತನ ರೂಪ ಇದೆ, ದುರ್ಗಾದೇವಿ ಇರ್ತಾಳೆ. ಅದರ ಪ್ರಭಾವದಿಂದ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾಳೆ
ನೋಡಪ್ಪ, ಸೋಮದತ್ತ ಅನ್ನುವಂಥವನು ಈ ವ್ರತದ ಮಹಿಮೆಯನ್ನ ಮಾಡಿದ್ದಾನೆ, ಅದ್ರದ್ದು ಹೇಳ್ತೀನಿ ಕೇಳು. ಪ್ರತ್ಯಕ್ಷವಾಗಿ ಸೋಮದತ್ತೇ ಯಥಾ ದೃಷ್ಟಂ ಭವತಾ ವ್ರತಮುತ್ತಮಂ. ಸೋಮದತ್ತ ಸೋಮದತ್ತ ಅಂತ ಹೇಳಿ ಭೀಷ್ಮಾಚಾರ್ಯರು ಹೇಳ್ತಾರೆ ಕಥೆಯನ್ನ. ಪೂರ್ವದಲ್ಲಿ ಚಂದ್ರವಂಶದಲ್ಲಿ ಸೋಮದತ್ತ ಅನ್ನುವಂತಹ ಅರಸ ಬಂಧುಗಳನ್ನ ಸತ್ಕಾರ ಮಾಡ್ತಾ ಇದ್ದ. ಧರ್ಮಿಷ್ಠನಾಗಿದ್ದ, ನಿರಹಂಕಾರಿಯಾಗಿದ್ದ, ಶಾಂತವಾದ ಸ್ವಭಾವದವನು. ಎಷ್ಟೆಲ್ಲ ಹೇಳ್ತಾರೆ ನೋಡಿ ಭೀಷ್ಮಾಚಾರ್ಯರು. ರಾಜ ಪರಮ ಧರ್ಮಾತ್ಮ ಬಂಧುಮಾನನ ಅಹಂಕೃತ. ಅಟ್ಟ ಅಹಂಕಾರ ಇರಲಿಲ್ಲ, ಒಳ್ಳೆ ಧರ್ಮಿಷ್ಠ, ಸಾತ್ವಿಕನಾಗಿರುವಂಥವನು. ಸತ್ಸದಾ ಅಂದ್ರೆ ಸಜ್ಜನರನ್ನ ಪೂಜಾ ಮಾಡ್ತಾ ಇದ್ದ, ಪರಾಕ್ರಮದಿಂದ ಎಲ್ಲರನ್ನ ಗೆದ್ದಿದ್ದ. 4 ಸಮುದ್ರದ ಒಳಗೆ ಭೂಮಂಡಲವನ್ನ ನಿರ್ಬಾಧವಾಗಿ ಆಳ್ತಾ ಇರುವಂಥವನು. ಇಂತಹ ರಾಜ ಶತ್ರುಗಳು ಸೇರಿಕೊಂಡು ಅವರೇನ್ ಮಾಡಿದ್ದಾರೆ, ಮಾಹಿಷ್ಮತಿ ಅನ್ನುವಂತಹ ಈ ಸೋಮದತ್ತನ ಪಟ್ಟಣವನ್ನ ಆಕ್ರಮಣ ಮಾಡಿದ್ದಾರೆ. ಸೋಮದತ್ತ 1000 ಅಕ್ಷೋಹಿಣಿ ಸೈನ್ಯದಿಂದ, 10,000 ಆನೆಗಳಿಂದ, ಕಾಶ್ಮೀರ ದೇಶದ 1,00,000 ಕೋಟಿ ಕುದುರೆಗಳಿಂದ ಭಯಂಕರವಾದ ಯುದ್ಧವನ್ನ ಮಾಡಿದ್ದಾನೆ. ಶಕ್ತಿ, ತೋಮರ, ಖಡ್ಗ, ಭಿಂಡಿವಾಲ ಅನ್ನುವಂತ ಅನೇಕ ಆಯುಧಗಳು, ಎಷ್ಟೋ ಆಯುಧಗಳ ಹೆಸರೇ ನಮಗೆ ಗೊತ್ತಿಲ್ಲ, ಅಂತಂತ ಆಯುಧವೊಂದಿನಿಂದ ಯುದ್ಧವನ್ನ ಮಾಡಿದ್ದಾರೆ. ಘೋರವಾಗಿ ಯುದ್ಧ ನಡೆದಿದೆ. ಯುದ್ಧ ಅಂದ್ಮೇಲೆ ಕೇಳಬೇಕಾ, ನಾನಾ ವಿಧವಾದ ಪ್ರಾಣ ಹೋಗಿರುವಂಥದ್ದು. ಆ ಸಂದರ್ಭದಲ್ಲಿ ಸೈನ್ಯವೆಲ್ಲ ನಷ್ಟವಾಗಿ ಹೋದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ರಾಜ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಸೋಮದತ್ತ ಚಿಂತೆಯನ್ನ ಮಾಡ್ತಾ ಇದ್ದಾನೆ. ಗರ್ಗ ಮುನಿಗಳ ಆಶ್ರಮಕ್ಕೆ ಹೋಗಿ ದುಃಖದಿಂದ 5-6 ತಿಂಗಳು ಅಲ್ಲೇ ವಾಸ ಮಾಡಿದ್ದಾನೆ. ಆತ ಮೂಕನು, ಕೈಕಾಲು ಬಾರದೇ ಇರುವಂತಹ ಕುಂಟ ಕಿವುಡ ಆಗಿ ಎಲ್ಲ ರಾಜ್ಯವನ್ನ ಕಳೆದುಕೊಂಡು ಹೋದೇನೋ ಅಂತನ್ನುವಂತಹ ಭಾವನೆ. ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಎಲ್ಲ ಮಕ್ಕಳೆಲ್ಲ ಮರಣ ಹೊಂದಿದ್ದಾರಲ್ಲ, ರಾಜ್ಯ ಸುಖ ಎಲ್ಲ ನಷ್ಟ ಆಯ್ತಲ್ಲ ಅಂತ ಹೇಳಿ ದುಃಖ ಪಡ್ತಾ ಇದ್ದಾನೆ. ಆತನ ಧರ್ಮ ಪತ್ನಿಯಾಗಿರುವಂತಹ ವೇದಿಕಾದೇವಿ ಸಮಾಧಾನ ಮಾಡ್ತಾಳೆ. 4 ಶ್ಲೋಕಗಳಲ್ಲಿ ಅದನ್ನು ಹೇಳ್ತಾರೆ. ಧೈರ್ಯಂ ವಿಪದಿ ಕರ್ತವ್ಯಂ ಸಂಪತ್ತೋಚ ಕ್ಷಮಾಪರ. ಸಂಪತ್ತು ಬಂದಾಗ ಕ್ಷಮೆಯಿಂದ ಇರಬೇಕು. ನಮ್ಗೆಲ್ಲ ಪಾಠ. ಸಂಪತ್ತು ಬಂದ ಕೂಡಲೇ ಅಹಂಕಾರ ಬಂದ್ಬಿಡ್ತದೆ. ನನ್ ಬಿಟ್ರೆ ಯಾರಿಲ್ಲ ಅಂತ ಓಡಾಡ್ತಾನೆ ಮನುಷ್ಯ. ಹಾಗಿರಬಾರ್ದು ಅಂತಾರೆ. ಸಂಪತ್ತು ಬಂದಾಗ ಕ್ಷಮೆಯಿಂದ ಇರಬೇಕು. ಸಜ್ಜನರು ಶಾಸ್ತ್ರ ಸಮ್ಮತವಾಗಿ ವಾಗ್ದಜ್ಜೆಯಿಂದ ಇರಬೇಕು. ಒಳ್ಳೆ ಒಳ್ಳೆ ಅನುಕೂಲತೆ ಇದ್ದಾಗ ಪರಾಕ್ರಮದಿಂದ ಇರಬೇಕಪ್ಪ. ಯಾವುದೇ ಕಾರಣಕ್ಕೂ ಕರ್ತವ್ಯ ಸ್ಥಿರತ್ವಂ ಸ್ತ್ರೀ ಸಮೀಪತಃ. ಯಾವಾಗಲೂ ಕರ್ತವ್ಯ ಬುದ್ಧಿ ಇರಬೇಕು. ನಾನು ಯಾರು, ನನ್ನ ಕರ್ತವ್ಯ ಏನು, ನಾನು ಏನ್ ಮಾಡಬೇಕು ಅನ್ನುವಂತಹ ಜ್ಞಾನ ಇರಬೇಕಪ್ಪ. ಪ್ರಭುತ್ವ ಬಂದಾಗ, ರಾಜ್ಯನೇ ಸಿಕ್ಬಿಟ್ಟಿದೆ, ಅಧಿಕಾರ ಸಿಕ್ಕಿದೆ ಅಂತಂದಾಗ ಶಾಂತಿ, ಶಾಂತನಾಗಿರಬೇಕು, ಉನ್ಮತ್ತನಾಗಬಾರದು ಅಂತಾರೆ. ಐಶ್ವರ್ಯೇತು ಸದಾ ಶಾಂತಿ ಅಂದ್ರೆ ಶಾಂತತೆ ಅನ್ನೋದು ಅತ್ಯಂತ ಅವಶ್ಯಕ. ಸಮಾಧಾನ ಗುಣ ಇರಬೇಕು ಅಂತಾರೆ. ಅದರಲ್ಲೂ ತೆಂಗಿನಕಾಯಿಯೊಳಗೆ ನೀರಿರ್ತದೆ, ಹೊರಗಡೆ ಕಾಣಿಸೋದಿಲ್ಲ, ಯಾರಿಗೂ ಕಾಣಿಸೋದಿಲ್ಲ. ತೆಂಗಿನಕಾಯಿ ಒಡೆದ ಮೇಲೆ ನೀರು ಕಾಣಿಸ್ತದೆ. ಹಾಗೆ ಭವಿತವ್ಯಂ ಭವತ್ತೇವ ನಾರಿಕೇಲ ಫಲಾಂಬುವತೆ. ಯಾವಾಗ ನಾವು ಕಾಯಿ ಹೊಡಿತೀವೋ ಆಗ ನೀರು ಕಾಣಿಸ್ತದೆ. ಹಾಗೆ ನಮ್ಮ ಕರ್ಮ ಎಲ್ಲ ಸೌದ ಮೇಲೆ ನಮ್ಮ ಪುಣ್ಯ ಸಾಧನೆಯಿಂದ ಎಲ್ಲವೂ ಒಳ್ಳೆಯದಾಗ್ತದೆ. ಯಾವುದೇ ಕಾರಣಕ್ಕೂ ನಾವು ಧೈರ್ಯಗೆಡಬಾರದು, ಮೋಹಕ್ಕೆ ಒಳಗಾಗಬಾರದು. ಎಷ್ಟೆಲ್ಲ ಉಪದೇಶ ಮಾಡ್ತಾಳೆ ನೋಡ್ರಿ. ಅವಳು ಉಪದೇಶ ಮಾಡಿದ ರಾಜನಿಗಲ್ಲ, ನಮಗೇ ಉಪದೇಶ ಮಾಡ್ತಾ ಇದ್ದಾಳೆ. ನಿಶ್ಚಲವಾದ ಬುದ್ಧಿಯಿಂದ ನಮ್ಮ ಕರ್ತವ್ಯವನ್ನ ನಾವು ಮಾಡಬೇಕು. ಇಷ್ಟೆಲ್ಲ ಹೇಳಿದ್ದಾಳೆ. ಹೇಳಿದ ಮೇಲೆ ಆ ಪತಿಗೆ ಒಳ್ಳೆಯ ಉತ್ಸಾಹ ಬಂದಿರುವಂಥದ್ದು. ಈ ಕಡೆ ಹೇಳ್ತಾರೆ ಭೀಷ್ಮಾಚಾರ್ಯರು, ಶಾಂತಯಿತ್ವ ತದಾ ವೀರಂ ದ್ರುಪದಿಂ ರಾಷ್ಟ್ರವರ್ಜಿತಂ. ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ಮಳ್ಕೊಂಡಂತಹ ಸಂದರ್ಭದಲ್ಲಿ ಅವಳ ಮಾತಿನಿಂದ ಅವನಿಗೆ ಸಂತೋಷ ಆಗಿದೆ ಅಂದ. ಹೌದು, ನೀ ಹೇಳ್ತಿರೋ ಸರಿ ಇದೆ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆಶ್ರಮದಿಂದ ತನ್ನ ಮನೆಗೆ ಕರ್ಕೊಂಡು ಹೋದ್ಲು. ಆದ್ರೂ ಅವನಿಗೆ ಸಮಾಧಾನ ಆಗ್ತಾ ಇಲ್ಲ. ಏನು ಮಾಡ್ಲಿ ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಪಾತಿವ್ರತ್ಯದ ಪ್ರಭಾವದಿಂದ ಆ ಮುನಿಗಳು
ಇವರಿಬ್ಬರಿಗೂ ಗಂಡ ಹೆಂಡತಿಗೆ ಉಪದೇಶವನ್ನ ಮಾಡಿದ್ದಾರೆ. ಏನು ವ್ರತ? ಸರಸ್ವತಿ ಪೂಜಾ ಅನ್ನುವಂತಹ ವ್ರತ ಇದೆಯಪ್ಪ, ಅವಶ್ಯವಾಗಿ ಮಾಡಬೇಕು. ರಾಜ್ಯಭ್ರಷ್ಟೋ ಹೆಯಂ ರಾಜ ತ್ವಾಮೇವ ಶರಣಂಗತಃ. ನಾನೇನ್ ಪೂಜಾ ಮಾಡಬೇಕು ಇದನ್ನು ಪಡ್ಕೊಳ್ಳಿಕ್ಕೆ ಅಂತ ಕೇಳಿದಾಗ, ದೇವೀನಾಮುತ್ತಮಾಂ ದೇವಿ ವ್ರತಾನಾಂ ಪ್ರವರೇಶುವೆ ಸರ್ವಕಾಮ ಪ್ರದಾ ದೇವಿ ಭಾರತೀ ನೈವ ಪೂಜಿತಾ. ಸರ್ವ ವಿದ್ಯಾಭಿಮಾನಿಯಾಗಿರುವಂತಹ ಭಾರತೀ ದೇವಿ ಸರಸ್ವತಿ ದೇವಿಯನ್ನ ಅವಶ್ಯವಾಗಿ ಪೂಜಾ ಮಾಡಪ್ಪ, ಅದರಿಂದ ನೀನು ಎಲ್ಲವನ್ನ ಪಡಿತಾ ಇದ್ದೀಯಾ ಅಂತ ಹೇಳಿದಾಗ ಬಹಳ ಸಂತೋಷ ಆಗ್ಬಿಡ್ತು ರಾಜನಿಗೆ. ಬಂದಿದ್ದಾನೆ, ಭಕ್ತಿಯಿಂದ ಪೂಜಾ ಮಾಡಿದ್ದಾನೆ, ಪೂಜೆಯ ಪ್ರಭಾವದಿಂದ ಎಲ್ಲವನ್ನು ಪಡ್ಕೊಂಡಿದ್ದಾನಂತೆ. ಅದರಲ್ಲಿ ಒಂದೇ ಮಾತು ಹೇಳ್ತಾರೆ ಶಾಸ್ತ್ರದಲ್ಲಿ, ಹರಿವಂಶದಲ್ಲಿ ಬಹಳ ವಿಸ್ತಾರವಾಗಿರುವಂತಹ ಕಥೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ಈ ಪೂಜಾದ ಪ್ರಭಾವದಿಂದ ಎಲ್ಲವನ್ನೂ ಪಡೆದಿದ್ದಾನಂತವನು. ಶೋಕ ವಿಮುಕ್ತ ಚೇತಾಹ, ಶೋಕದಿಂದ ಬಿಡುಗಡೆ ಹೊಂದಿದ್ದಾನೆ, ಭಗವಂತನ ಅನುಗ್ರಹವನ್ನ ಪಡೆದಿದ್ದಾನೆ, ಆರೋಗ್ಯವನ್ನ ಪಡೆದಿದ್ದಾನೆ, ಸಂಪತ್ತನ್ನ ಪಡೆದಿದ್ದಾನೆ. ಇಷ್ಟೆಲ್ಲ ವಿಶೇಷವಾದದ್ದು ಈ ವ್ರತ. ಅವಶ್ಯವಾಗಿ ಈ ವ್ರತವನ್ನ ಮಾಡೋದ್ರಿಂದ, ಸರಸ್ವತಿ ಪೂಜೆಯನ್ನ ಮಾಡೋದ್ರಿಂದ ಆ ಭಗವಂತನ ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ, ಇದು ಹರಿವಂಶದಲ್ಲಿ ಬಂದಿರುವಂತಹ ಮಹಾಭಾರತ ಅಖಿಲೇ ಹರಿವಂಶೇ ಆಶ್ಚರ್ಯ ಪರ್ವಣಿ ಶೇಷ ಧರ್ಮೋಪಾಖ್ಯಾನೆ ಭಾರತೀ ವ್ರತ ಮಹಿಮಾ ವರ್ಣನ ಸಂಗ್ರಹ ಅಂತ ಹೇಳಿ ನಾವು ಕಂಡಿರುವಂಥದ್ದು. ವಿದ್ಯೆಯನ್ನ ಪಡಿಬೇಕು ಅನ್ನುವಂಥವ್ರು ವಿದ್ಯಾಭಿಮಾನಿಯಾಗಿರುವಂತಹ ಸರಸ್ವತೀ ದೇವಿಯನ್ನ, ವೇದವ್ಯಾಸ ದೇವರನ್ನ ಪೂಜೆಯನ್ನ ಮಾಡಿ ಅವರ ಅನುಗ್ರಹವನ್ನ ಪಡೆಯಬೇಕು.